ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2011 ಮಾಡಲು ಸಿಂಗಲ್ ಓನರ್ ಗಾಡಿ, ಒಂದು ಹುಂಡೈ ಸ್ಯಾಂಟ್ರೋ ಜಿಂಕ್ ಗಾಡಿ ಸೇಲ್ ಬಂದ ವೀಕ್ಷಕರೇ. ಒಳ್ಳೆ ಕಂಡೀಷನ್ ಇರುವಂಥ ಗಾಡಿ ಅಂತಲೇ ಹೇಳ್ಬೋದು, ಒಳ್ಳೆ ಮೇಂಟೆನೆನ್ಸ್ ಆಗಿರೋಂಥ ಗಾಡಿ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಗಾಡಿದ ಫುಲ್ ಡೀಟೇಲ್ಸ್ ಎಲ್ಲ ಬೇಕಂದ್ರೆ ವಿಡಿಯೋನ ಪೂರ್ತಿಗೆ ನೋಡಿ, ಪೂರ್ತಿಗೆ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ಯೂಟ್ಯೂಬಲ್ಲಿ ನೋಡ್ತಿರೋಂಥವ್ರಿಗೆ ಕಾಣಿಸುತ್ತೆ ವೀಕ್ಷಕರೇ. ಇನ್ನು ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದ್ರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ, ರಾಜ್ ಫೋರ್ಟ್ ಸಿಟಿ ಅಂತ. ಇಲ್ಲ ಅಂದ್ರೆ ವಿಡಿಯೋ ಕೆಳಗಡೆ ಇಲ್ಲ ವಿಡಿಯೋ ಕಾಮೆಂಟ್ ಬಾಕ್ಸ್ ಅಲ್ಲಿ ಆದ್ರೂ ಒಂದು ವಿಡಿಯೋ ಲಿಂಕ್ ಆಗಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಮಾಡ್ಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಮತ್ತೆ ಇದೇ ತರ ನಿಮ್ದು ಯಾವ್ದಾರು ಗಾಡಿ ಸೇಲಿಗಿತ್ತು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಗಾಡಿ ಸೇಲ್ ಮಾಡ್ಕೋಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನ್ ತೆಗೆದುಬಿಟ್ಟು ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ಈ ಕಾಣಿಸಿರೋ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸ್ಆಪ್ ಸಂಖ್ಯೆ ಆಗಿರುತ್ತೆ ವೀಕ್ಷಕರೇ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ. ನಿಮ್ಮ ಗಾಡಿ ಏನಾದರೂ ಸೇಲಿಗಿತ್ತು ಅಂದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದ್ರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ಸಿಕ್ಕೊಂಡು ಯೂಟ್ಯೂಬ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಏನಾದರೂ ಹೇಳೋದಿತ್ತಂದ್ರೆ ವಾಟ್ಸಪ್ಪಲ್ಲಿ ಮೆಸೇಜ್ ಹಾಕಿ ಕಾಲ್ ಮಾಡ್ಕೋಬೇಡಿ. ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಅಪ್ಲೈ ಮಾಡ್ತೀನಿ. ವಿಡಿಯೋನ ಪೂರ್ತಿಯಾಗಿ ನೋಡಿ. ಅದು ಹುಂಡೈ ಸ್ಯಾಂಟ್ರೋ ಜಿಂಕ್ ಸರ್. ಹುಂಡೈ ಸ್ಯಾಂಟ್ರೋ ಜಿಂಕ್. ಓಕೆ, ಎಷ್ಟು ಮಾಡಲಿ ಸರ್ ಅದು? 2011 ಓನರು? ಸಿಂಗಲ್ ಓನರ್, ನಾವೇ ಸರ್ ಸಿಂಗಲ್ ಓನರ್. ಓಕೆ, ಎಷ್ಟು ಕಿಲೋಮೀಟ್ರ್ ಓಡಿ ಸರ್ ಗಾಡಿ? 73,000 ಓಡಿದೆ. ಏನು ಶೋರೂಮ್ ಟ್ರಕ್ ಅಥವಾ ಹೊರಗಡೆ ಸರ್ವಿಸಾ? ಇಲ್ಲ, ಹೊರಗಡೆ ಮಾಡ್ತಿದ್ದೀವಿ ಸರ್. ಓಕೆ, ಗಾಡಿದು ಡಾಕ್ಯುಮೆಂಟ್ಸು? ಡಾಕ್ಯುಮೆಂಟ್ಸು ಸರ್ ಫ್ರೆಶ್ FC ಮಾಡಿಸಿದ್ದೀವಿ. ಹಾಂ. 2031ವರೆಗಿದೆ. ಇನ್ಶೂರೆನ್ಸ್ ಫಸ್ಟ್ ಪಾರ್ಟಿ ಇನ್ಶೂರೆನ್ಸು ನೆಕ್ಸ್ಟ್ ಮಾರ್ಚ್ವರೆಗೆ ಇದೆ ಸರ್. ಓಕೆ, ಟೈರ್ ಪರ್ಸೆಂಟೇಜ್ ಎಲ್ಲ? ಟೈರ್ ಪರ್ಸೆಂಟೇಜು ಬ್ರ್ಯಾಂಡ್ ನ್ಯೂ ಟೈರ್ ಸರ್, ಒಂದು 80% ಮೇಲೆ ಇದಾವೆ ಹ್ಞೂ. ವಿತ್ ಸ್ಟೆಪ್ನಿ ಸಮೇತನೂ. ಗಾಡಿ ಎಲ್ಲ ಒರಿಜಿನಲ್ ಪೇಂಟ್ ಇದೆಯಾ? ಹೌದು ಸರ್, ಒರಿಜಿನಲ್ ಪೇಂಟು, ಕಂಪ್ನಿ ಫಿಟೆಡ್ LPG. LPGನೂ ಇದೆಯಾ? ಹೌದು. ಓಕೆ, ಅಂದರೆ ಕಂಪ್ನಿ ಫಿಟೆಡ್ ಅಂದರೆ ಎಲ್ಲ RC ಎಲ್ಲ ಎಂಟ್ರಿ ಆಗಿರುತ್ತೆ? ಹೌದು ಸರ್, ಹೌದು. ಓಕೆ, ಈಗ ಗಾಡಿದು ಇಂಜಿನ್ ಕೆಲಸ ಏನಾದರೂ, ಬಾಡಿ ಕೆಲಸ ಏನಾದರೂ? ಏನೂ ಇಲ್ಲ ಸರ್. ಏನೂ ಇಲ್ಲ? ಏನಿಲ್ಲ ಸರ್, ಜೀನಿಯನ್ನಾಗಿ ಓಡಿರೋದು ಗಾಡಿ. ಹ್ಞೂ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಈ ಇಂಟೀರಿಯರ್ ಆಗಲಿ, ಬಾಡಿ ಲೈನ್ ಆಗಲಿ, ಇಂಜಿನ್ನು, ಗೇರ್ ಬಾಕ್ಸ್ ಯಾವುದು ಒಂದು ಸಣ್ಣ ಕೆಲಸನೂ ಇಲ್ಲ ಸರ್. ಓಕೆ, ಒಳಗಡೆ AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ವರ್ಕಿಂಗ್ ಇದಾವಾ? ಹೌದು ಸರ್, ಮ್ಯೂಸಿಕ್ ಸಿಸ್ಟಮು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ ಸರ್. ಸೀಟು ಚೆನ್ನಾಗಿದಾವಾ? ಹೌದು. ಓಕೆ, ಅಂದರೆ ತೊಗೊಳೋರಿಗೆ ಸರಿಯಾಗಿ ಈಗ ಏನು ಕೆಲಸ ಇಲ್ಲ? ₹5 ಕೆಲಸ ಇಲ್ಲ ಸರ್ ಅದರಲ್ಲಿ. ತಗೊಂಡು ಯೂಸ್ ಮಾಡ್ಬೋದು, ಆ ಥರ ಕಂಡೀಷನಾಗಿ ಇದೆ? ಹೌದು ಸರ್, ಹೌದು. ಫ್ರೆಶ್ Okay. ಆಗಿ ಈಗ ನೀವು ಒಂದು ವಾರ ಆಯಿತು, ಇಂಜಿನ್ ಆಯಿಲು, ಕೂಲೆಂಟು ಅದೆಲ್ಲ ಚೇಂಜ್ ಮಾಡಿಸಿ ಇಟ್ಟಿದ್ದೀನಿ. ಓಕೆ, ಈಗ ಡಾಕ್ಯುಮೆಂಟ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹೌದು ಸರ್, ಒರಿಜಿನಲ್. ಓಕೆ, ಪ್ರೈಸ್ ಏನು ಹೇಳ್ತಾರೆ ಗಾಡಿಗೆ? ಸರ್ ಗಾಡಿ ಒಂದು 2,10,000 ಹೇಳ್ತಾ ಇದ್ದೀನಿ ಸರ್. 2,10,000 ಎಷ್ಟು ಅಂದರೆ ಮಾಡಲು? 2011 ಫ್ರೆಶ್ FC. ಓಕೆ, ಇವಾಗ ಗಾಡಿ ಇರೋ ಲೊಕೇಶನ್ ಸರ್? ಸರ್ ದಾವಣಗೆರೆಯಿಂದ ಒಂದು 20 ಕಿಲೋಮೀಟರ್ ಹಳ್ಳಿ ಸರ್, ಕಾಶಿಪುರ ಅಂತೇಳಿ. ಕಾಶಿಪುರ ಯಾವ ರೂಟಲ್ಲಿ? ಚನ್ನಗಿರಿ ಬರುತ್ತೆ ಸರ್, ದಾವಣಗೆರೆಯಿಂದ ಚನ್ನಗಿರಿ ರೂಟಲ್ಲಿ ಬರುತ್ತೆ. ಕಾಶಿಪುರ. ಓಕೆ, ಈಗ 2,10,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತಾ? ಬರಲಿ ಸರ್, ಎದುರಿಗೆ ಬಂದರೆ ಒಂದು 5,000 ಹೆಚ್ಚು ಕಡಿಮೆ ಮಾಡಿಕೊಡ್ತೀನಿ ಸರ್. ಓಕೆ, ನಂಬರ್ ಇದೆ ಹಾಕಿಲ್ಲ ಸರ್? ಹ್ಞೂ, ಇದೇ ನಂಬರ್ ಆಗಿ. ಸರಿ ಸರ್, ಓಕೆ.